ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಒಂದು ಆರೋಗ್ಯಕರವಾದಂತಹ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಅದು ಯಾವುದು ಎರಡು ಸೊಪ್ಪು ಅಂತ ಹೇಳಿದರೆ, ಒಂದು ಅರಿವೆ ಸೊಪ್ಪು, ಇನ್ನೊಂದು ಸಬ್ಬಸಿಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತಲೂ ಕರೀತಾರೆ. ಸೊ ಇವೆರಡು ಸೊಪ್ಪಿನ ಇಟ್ಕೊಂಡು ನಾನು ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಮತ್ತ್ಯಾಕೆ ತಡ ಮಾಡೋದು, ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಒಂದು ಪಾತ್ರೆಗೆ ಹಸಿರು ಕಾಳು ಮತ್ತು ತಡ್ನಿಕಾಳು ಅಂದರೆ ಬೇಳೆ ಮಾಡಿರುವಂತಹ ತಡ್ನಿಕಾಳನ್ನ ನಾನು ಸ್ವಲ್ಪ ತೊಳೆದು ನೀರನ್ನ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೆ, ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಸ್ವಲ್ಪ ಸಾಲ್ಟ್ನೂ ಹಾಕ್ಕೊಂಡು ನೀಟಾಗಿ ಮುಕ್ಕಾಲು ಭಾಗ ಬೇಯಿಸ್ಕೊಳ್ಳಿ. ಅದಕ್ಕೆ 1 ಕಪ್ಪು ಸಬ್ಸಿಗೆ ಸೊಪ್ಪು, 1 ಕಟ್ಟು ಹರಿವೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀಟಾಗಿ ಬಿಡಿಸು ತೊಳೆದು ನಾನು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಬೇಕು. ನಾನು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಾಳು ಏನು ಮುಕ್ಕಾಲು ಭಾಗ ಬೆಂದಿದೆ ಅದಕ್ಕೆ ನಾನು ಆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೊದಲೇನು ಕೂಡ ಬೇಯಿಸ್ಕೋಬೋದು. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಒಗ್ಗರಣೆ ಹಾಕಬೇಕಾದ್ರೇ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋತಾರೆ. ಬಟ್ ನಾನು ಈ ಥರ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಆ ಥರನೂ ಮಾಡಬಹುದು, ಬಟ್ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಆವಾಗಲೇ ಸ್ವಲ್ಪ ನಾನು ಸಾಲ್ಟ್ನ ಹಾಕ್ಕೊಂಡಿದ್ದೆ. ಈಗ ಸೊಪ್ಪು ಹಾಕಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಸಾಲ್ಟ್ನ ಹಾಕೋತಾ ಇದ್ದೀನಿ. ಅಂದರೆ ಟೇಸ್ಟ್ ನೋಡಿ ಹಾಕೋತಾ ಇದ್ದೀನಿ. ನೀವು ಹಾಗೆ ಮಾಡಿ, ಬಿಕಾಸ್ ತುಂಬ ಸಾಲ್ಟ್ ಆದರೆ ಚೆನ್ನಾಗಿರಲ್ಲ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು ಒಂದು 5ರಿಂದ 10 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದಮೇಲೆ ಈ ಸೊಪ್ಪು ಬೇರೆ ಮತ್ತು ನೀರು ಬೇರೆನ ಸಪ್ರೇಟಾಗಿ ಮೊದಲೇ ಅಂದರೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಒಂದು 5ರಿಂದ 10 ನಿಮಿಷ ಅಂತ ಇಟ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ನೀವು ಅವಾಗ ಒಗ್ಗರಣೆ ಮಾಡೋಕ್ಕೆ ಹೋಗಬೇಕಾದ್ರೆ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ಆ ನೀರಿನ ಅಂಶ ಏನಿರುತ್ತೆ ಅದು ಹಾಗೆ ಇರುತ್ತೆ, ಸೋದಿಸಿರಲ್ಲ. ಸೊ ಒಂದು 10 ನಿಮಿಷಕ್ಕೆ ಮುಂಚೆನೇ ಈ ಥರ ಸೋದಿಸಿ ಇಟ್ಕೊಳ್ಳಿ. ನಾನಿಲ್ಲಿ ಪಲ್ಯ ಮಾಡೋಕ್ಕೆ ಅಂತ ಹೇಳಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ನ ಹಾಕಿ, ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ 2ರಿಂದ 3 ಈರುಳ್ಳಿ, ಒಣಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಒಣಮೆಣ್ಸಿಕಾಯಿ ಬದಲು ಹಸಿಮೆಣ್ಸಿಕಾಯಿನೂ ಕೂಡ ಬಳಸ್ಬೋದು. ಎರಡರಲ್ಲಿ ಯಾವ್ದಾದ್ರು ಒಂದು ಕೂಡ ಬಳಸ್ಬೋದು. ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಜಾಸ್ತಿ ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ಸ್ವಲ್ಪ ಸಾಲ್ಟ್ನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಎಷ್ಟು ಸಲ ಸಾಲ್ಟ್ ಹಾಕ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಟೇಸ್ಟಿಗೆ ತಕ್ಕಂತೆ ನೀವು ಸಾಲ್ಟ್ನ ಹಾಕೋಬೇಕು. ಸೊ ನಾನೇನು ಸೋದಿಸಿಟ್ಕೊಂಡಿದ್ದು ಸೊಪ್ಪು ಮತ್ತು ಕಾಳನ್ನ ಈ ಒಂದು ಒಗ್ಗರಣೆಗೆ ನಾನು ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಸೊ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಆ್ಯಡ್ ಮಾಡಿದ್ರೆ ಅರಿವೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ಸೊಪ್ಪಿನ ಪಲ್ಯನ ವಾರದಲ್ಲಿ ಯಾವುದಾದ್ರು ಸೊಪ್ಪಿನ ಪಲ್ಯನ ವಾರದಲ್ಲಿ 2 ದಿನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಳಿಗೂ ಕೊಡಿ, ಇಷ್ಟಪಟ್ಟು ತಿಂತಾರೆ. ಅಭ್ಯಾಸ ಮಾಡಿಸ್ಬೇಕು. ಸೊ ನೀವೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ಮಾಡ್ಕೋಬೋದು. ಇಷ್ಟು ಬೇಗ ಮಾಡ್ಬೋದಾಗಿರೋಂತಹ ಆರೋಗ್ಯಕರವಾದಂತಹ ಸೊಪ್ಪಿನ ಪಲ್ಯನ ಯಾರು ತಾನೇ ಮಾಡಲ್ಲ. ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.